ರಾಜ್ಯದಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಿದ್ಧತೆ ಆಗಿದೆ. ರಾಜ್ಯದಲ್ಲಿ 80% ಜನ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಇನ್ನೂ ಅರ್ಹತೆ ಇದ್ದವರಿಗೆ ಮಾತ್ರವೇ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ನಕಲಿ ಬಿಪಿಎಲ್ ಕಾರ್ಡ್ ಪತ್ತೆ ಮಾಡುವುದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಡಿಸಿಗಳ ಜೊತೆಗಿನ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ತ್ವರಿತವಾಗಿ ನಕಲಿ ಬಿಪಿಎಲ್ ಕಾರ್ಡ್ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ ಈ ನಿರ್ಧಾರ. ಇಲ್ಲಿಯೂ ಕೂಡ ಉಮೇಶ್ ಕತ್ತಿಯವರು ಆಹಾರ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳಿದ್ರು, ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದೀವಿ. ಅದರಲ್ಲಿ 85ರಿಂದ 90% ಬಿಪಿಎಲ್ ಅವರೇ ಇದ್ದಾರೆ. ಬಿಪಿಎಲ್ ಅಂದ್ರೆ ಏನು? ಬಿಲೋ ಪವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ. 90% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಇಸ್ ಇಟ್ ಟ್ರೂ? ಹೌದಾ? ಇದು 90%ಕ್ಕಿಂತ. ಹಾಗಾಗಿ ಎಷ್ಟೋ ಜನ ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ, ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಉಚಿತವಾದ ಅಕ್ಕಿ ಕೂಡ ಸಿಗ್ತಾ ಇದೆ, ಕೇಂದ್ರದಿಂದ ಸಿಗ್ತಾ ಇದೆ. ರಾಜ್ಯದಿಂದ 170-172 ರೂಪಾಯಿ ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಬಿಪಿಎಲ್ ಫಲಾನುಭವಿಗಳಿಗೆ ಮಾತ್ರ ಸಿಗ್ತಾ ಇರೋದು. ಹಾಗಾಗಿ ಅತಿ ಹೆಚ್ಚಿನ ಖರ್ಚಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಖರ್ಚಾದರೂ ಪರವಾಗಿಲ್ಲ, ಆದರೆ ಬಡವರಿಗೆ ಸಲ್ಲಬೇಕಲ್ಲ. ಬಡವರ ಬದಲಾಗಿ ಹಣವಂತರಿಗೆ, ಧನವಂತರಿಗೂ ಕೂಡ ಬಿಪಿಎಲ್ ಕಾರ್ಡ್ ಇದೆ. ಅದಕ್ಕೆ ಇಂಥದ್ದೇ ಮಾನದಂಡ ಅಂತಿರುತ್ತೆ. ವಾಹನಗಳು ಇರಬಾರ್ದು, ಸ್ವಂತ ವಾಹನ ಇರಬಾರ್ದು, ಜೊತೆಗೆ ಸ್ವಂತ ಜಮೀನು ಇರಬಾರ್ದು, ಮನೆ ಇಂಥದ್ದೇ ಇರಬೇಕು, ಇಷ್ಟೇ ಇರಬೇಕು ಅಂತೆಲ್ಲ ಇದೆ. ಆದರೂ ಕೂಡ ಶ್ರೀಮಂತರು ಮಾಡ್ಕೊಂಡಿದ್ದಾರೆ ಬಿಪಿಎಲ್ನ. ಇನ್ನು ರಾಜ್ಯದಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಿದ್ಧತೆ ಆಗಿದೆ. ರಾಜ್ಯದಲ್ಲಿ 80% ಜನ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಇನ್ನೂ ಅರ್ಹತೆ ಇದ್ದವರಿಗೆ ಮಾತ್ರವೇ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ನಕಲಿ ಬಿಪಿಎಲ್ ಕಾರ್ಡ್ ಪತ್ತೆ ಮಾಡುವುದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಡಿಸಿಗಳ ಜೊತೆಗಿನ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ತ್ವರಿತವಾಗಿ ನಕಲಿ ಬಿಪಿಎಲ್ ಕಾರ್ಡ್ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ ಈ ನಿರ್ಧಾರ. ಇಲ್ಲಿಯೂ ಕೂಡ ಉಮೇಶ್ ಕತ್ತಿಯವರು ಆಹಾರ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳಿದ್ರು, ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದೀವಿ. ಅದರಲ್ಲಿ 85ರಿಂದ 90% ಬಿಪಿಎಲ್ ಅವರೇ ಇದ್ದಾರೆ. ಬಿಪಿಎಲ್ ಅಂದ್ರೆ ಏನು? ಬಿಲೋ ಪವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ. 90% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಇಸ್ ಇಟ್ ಟ್ರೂ? ಹೌದಾ? ಇದು 90%ಕ್ಕಿಂತ. ಹಾಗಾಗಿ ಎಷ್ಟೋ ಜನ ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ, ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಉಚಿತವಾದ ಅಕ್ಕಿ ಕೂಡ ಸಿಗ್ತಾ ಇದೆ, ಕೇಂದ್ರದಿಂದ ಸಿಗ್ತಾ ಇದೆ. ರಾಜ್ಯದಿಂದ 170-172 ರೂಪಾಯಿ ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಬಿಪಿಎಲ್ ಫಲಾನುಭವಿಗಳಿಗೆ ಮಾತ್ರ ಸಿಗ್ತಾ ಇರೋದು. ಹಾಗಾಗಿ ಅತಿ ಹೆಚ್ಚಿನ ಖರ್ಚಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಖರ್ಚಾದರೂ ಪರವಾಗಿಲ್ಲ, ಆದರೆ ಬಡವರಿಗೆ ಸಲ್ಲಬೇಕಲ್ಲ. ಬಡವರ ಬದಲಾಗಿ ಹಣವಂತರಿಗೆ, ಧನವಂತರಿಗೂ ಕೂಡ ಬಿಪಿಎಲ್ ಕಾರ್ಡ್ ಇದೆ. ಅದಕ್ಕೆ ಇಂಥದ್ದೇ ಮಾನದಂಡ ಅಂತಿರುತ್ತೆ. ವಾಹನಗಳು ಇರಬಾರ್ದು, ಸ್ವಂತ ವಾಹನ ಇರಬಾರ್ದು, ಜೊತೆಗೆ ಸ್ವಂತ ಜಮೀನು ಇರಬಾರ್ದು, ಮನೆ ಇಂಥದ್ದೇ ಇರಬೇಕು, ಇಷ್ಟೇ ಇರಬೇಕು ಅಂತೆಲ್ಲ ಇದೆ. ಆದರೂ ಕೂಡ ಶ್ರೀಮಂತರು ಮಾಡ್ಕೊಂಡಿದ್ದಾರೆ ಬಿಪಿಎಲ್ನ. ಇನ್ನು ರಾಜ್ಯದಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಿದ್ಧತೆ ಆಗಿದೆ. ರಾಜ್ಯದಲ್ಲಿ 80% ಜನ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಇನ್ನೂ ಅರ್ಹತೆ ಇದ್ದವರಿಗೆ ಮಾತ್ರವೇ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ನಕಲಿ ಬಿಪಿಎಲ್ ಕಾರ್ಡ್ ಪತ್ತೆ ಮಾಡುವುದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಡಿಸಿಗಳ ಜೊತೆಗಿನ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ತ್ವರಿತವಾಗಿ ನಕಲಿ ಬಿಪಿಎಲ್ ಕಾರ್ಡ್ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ ಈ ನಿರ್ಧಾರ. ಇಲ್ಲಿಯೂ ಕೂಡ ಉಮೇಶ್ ಕತ್ತಿಯವರು ಆಹಾರ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳಿದ್ರು, ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದೀವಿ. ಅದರಲ್ಲಿ 85ರಿಂದ 90% ಬಿಪಿಎಲ್ ಅವರೇ ಇದ್ದಾರೆ. ಬಿಪಿಎಲ್ ಅಂದ್ರೆ ಏನು? ಬಿಲೋ ಪವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ. 90% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಇಸ್ ಇಟ್ ಟ್ರೂ? ಹೌದಾ? ಇದು 90%ಕ್ಕಿಂತ. ಹಾಗಾಗಿ ಎಷ್ಟೋ ಜನ ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ, ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಉಚಿತವಾದ ಅಕ್ಕಿ ಕೂಡ ಸಿಗ್ತಾ ಇದೆ, ಕೇಂದ್ರದಿಂದ ಸಿಗ್ತಾ ಇದೆ. ರಾಜ್ಯದಿಂದ 170-172 ರೂಪಾಯಿ ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಬಿಪಿಎಲ್ ಫಲಾನುಭವಿಗಳಿಗೆ ಮಾತ್ರ ಸಿಗ್ತಾ ಇರೋದು. ಹಾಗಾಗಿ ಅತಿ ಹೆಚ್ಚಿನ ಖರ್ಚಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಖರ್ಚಾದರೂ ಪರವಾಗಿಲ್ಲ, ಆದರೆ ಬಡವರಿಗೆ ಸಲ್ಲಬೇಕಲ್ಲ.
ಬಡವರ ಬದಲಾಗಿ ಹಣವಂತರಿಗೆ ಧನವಂತರಿಗೂ ಕೂಡ BPL ಕಾರ್ಡ್ ಇದೆ. ಅದಕ್ಕೆ ಇಂಥದ್ದೇ ಮಾನದಂಡ ಅಂತಿರುತ್ತೆ. ವಾಹನಗಳು ಇರಬಾರ್ದು, ಸ್ವಂತ ವಾಹನ ಇರಬಾರ್ದು, ಜೊತೆಗೆ ಸ್ವಂತ ಜಮೀನು ಇರಬಾರ್ದು, ಮನೆ ಇಂಥದ್ದೇ ಇರಬೇಕು, ಇಷ್ಟೇ ಇರಬೇಕು ಅಂತೆಲ್ಲ ಇದೆ. ಆದರೂ ಕೂಡ ಶ್ರೀಮಂತರು ಮಾಡ್ಕೊಂಡಿದ್ದಾರೆ BPLನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.